ಭಾಗದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಜನ್ಮ ದಿನಾಚರಣೆಯನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ನಮ್ಮ ಗುರುಗಳು ಆದಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹೇಳ್ದಂಗೆ ಶಿಕ್ಷಕರಲ್ಲಿ ಅಪಾರವಾದಂಥ ಶಕ್ತಿ ಇದೆ. ಇವತ್ತು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು 75% ಶಿಕ್ಷಕರು. ಮೂಲತಃ ಅವರು ಶಿಕ್ಷಕ ವೃತ್ತಿಯನ್ನು ಮಾಡಿರ್ತಾರೆ. ಅವರೇ ಇವತ್ತು ಉನ್ನತ ಸ್ಥಾನಗಳಲ್ಲಿ ಇರ್ತಕ್ಕಂಥದ್ದು. ನಮ್ಮ ರೆಡ್ಡಿ ಸರ್ ಉದಾಹರಣೆ ಕೊಟ್ಟಾಗೆ ಅಬ್ದುಲ್ ಕಲಾಂ ಅವರಾಗ್ಬೋದು, ದೊಡ್ಡ ದೊಡ್ಡ ಮಹಾರಾಜರು, ಇವರೆಲ್ಲರೂ ಕೂಡ ಇದೇ ಒಂದು ಇದರಿಂದನೇ ಹೋಗಿರ್ತಕ್ಕಂಥವ್ರು. ಹೆಚ್ಚು ಶ್ರೀಮಂತವಾದ ಇಲಾಖೆ ಅಂದರೆ ಶಿಕ್ಷಣ ಇಲಾಖೆ. ಇವತ್ತು ಹಣ ಇದ್ದವರು ಶ್ರೀಮಂತರಲ್ಲ, ಆಸ್ತಿ ಇದ್ದವರು ಶ್ರೀಮಂತರಲ್ಲ, ವಿದ್ಯೆ ಇದ್ದವರು ಶ್ರೀಮಂತರು. ಅದು ತಮ್ಮವರು. ಯಾವುದೇ ಒಂದು ಭಾರತದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂದ್ರೆ, ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕಂದ್ರೆ ಶಿಕ್ಷಕರು ಮುಖ್ಯ. ತಾವಿಲ್ಲದೆ ಒಂದು ಚುನಾವಣೆ ಕೂಡ ನಾವು ಮಾಡೋದಕ್ಕಾಗೋದಿಲ್ಲ. ಯಾವುದೇ ಒಂದು ಸಮೀಕ್ಷೆಯನ್ನು ಕೂಡ ನಾವು ಮಾಡೋದಕ್ಕಾಗಲ್ಲ. ಶಿಕ್ಷಕರ ಶಕ್ತಿ ಅಪಾರವಾದದ್ದು. ಕಬೀರ ಸಂತರು ಒಂದು ಮಾತು ಹೇಳ್ತಾರೆ, ನನ್ನ ಮೊದಲ ನಮನ ಗುರುವಿಗೆ, ನಂತರ ನಮನ ಗಣಪನಿಗೆ. ಮೊದಲ ನಮನ ಗುರುವಿಗೆ, ನಂತರ ನಮನ ಗಣಪನಿಗೆ. ಕಬೀರ ಸಂತರರು ಈ ಮಾತನ್ನ ಹೇಳ್ತಾರೆ. ಶಿಕ್ಷಕರ ಶಕ್ತಿ ಎಂಥದ್ದು ಅಂದರೆ, ಇಡೀ ವಿಶ್ವವನ್ನೇ ಬೆಳಕನ್ನು, ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡ್ತಕ್ಕಂಥ ಶಕ್ತಿ ಶಿಕ್ಷಕರಲ್ಲಿದೆ. ಪ್ರತಿಯೊಂದು ಮಗುವಿನಲ್ಲೂ ಕೂಡ ಚೈತನ್ಯ ತುಂಬಿದ್ರೆ ಇಡೀ ವಿಶ್ವವೇ ಒಂದು ಇದಾದಂತೆ, ಅಭಿವೃದ್ಧಿ ಆದಂತೆ. ನಮ್ಮ ಅಭಿವೃದ್ಧಿ ವಿಜ್ಞಾನಿಗಳಲ್ಲಿಲ್ಲ, ರಾಜಕಾರಣಿಗಳಲ್ಲಿಲ್ಲ, ಯಾರಲ್ಲೂ ಇಲ್ಲ, ಶಿಕ್ಷಕರಲ್ಲಿದೆ. ಯಾಕಂದರೆ ಅವರೆಲ್ಲರನ್ನೂ ತಯಾರು ಮಾಡೋದು ಶಿಕ್ಷಕರು. ಶಿಕ್ಷಕರೇ ತಯಾರು ಮಾಡ್ತಕ್ಕಂಥವ್ರು. ವಿಜ್ಞಾನಿಗಳನ್ನು ತಯಾರು ಮಾಡೋದು ಶಿಕ್ಷಕರು, ರಾಜಕಾರಣಿಗಳನ್ನು ತಯಾರು ಮಾಡ್ತಕ್ಕಂಥದ್ದು ಶಿಕ್ಷಕರು. ಯಾರನ್ನೇ ಆಗಲಿ, ಒಬ್ಬ ಅರ್ಥಶಾಸ್ತ್ರಜ್ಞ ಆಗ್ಬೋದು. ಸೊ ತತ್ವಜ್ಞಾನಿಗಳಾದಂಥ ರಾಧಾಕೃಷ್ಣನ್ರವರಿಗೆ ತೃಪ್ತಿ ಸಿಕ್ಕಿರ್ತಕ್ಕಂಥದ್ದು ಶಿಕ್ಷಕ ವೃತ್ತಿಯಿಂದ. ಹೆಚ್ಚಿಗೆ ನಾನು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಈಗಾಗಲೇ ಹೆಚ್ಚು ಸಮಯ ಆಗಿದೆ. ಸೊ ಹಾಗಾಗಿ ಶಿಕ್ಷಕರ ಶ್ರೇಷ್ಠತೆಯನ್ನು ನಿದರ್ಶನ ನೀಡ್ತಕ್ಕಂಥ ಒಂದು ದೃಷ್ಟಾಂತವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಒಬ್ಬ ಶ್ರೀಮಂತ ವ್ಯಾಪಾರಿಯ ಮಗಳು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧನೆ ಮಾಡಬೇಕಂತಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಒಂದು ಗುರುವಿನ ಅನ್ವೇಷಣೆಯಲ್ಲಿ ತೊಡಗ್ತಾಳೆ. ಪ್ರತಿದಿನ ದೇವರ ಧ್ಯಾನ ಮಾಡ್ತಾಳೆ, ನನಗೆ ಒಂದು ಒಳ್ಳೆ ಗುರು ಬೇಕು ಅಂತ. ಹೆಚ್ಚು ಶ್ರೀಮಂತಳಾಗಿದ್ದರಿಂದ ಒಬ್ಬ ಕಳ್ಳ ಆಕೆಯನ್ನು ಗಮನಿಸಿ ಅವಳು ಮಾಡ್ತಕ್ಕಂಥದ್ದನ್ನೆಲ್ಲ ಹಿಂಬಾಲಿಸ್ತಾನೆ. ಒಂದು ದಿನ ಕಳ್ಳನ ವೇಷದಲ್ಲಿ ಹೋಗಿ, ಗುರುವಿನ ವೇಷದಲ್ಲಿ ಕಳ್ಳ ಹೋಗ್ತಾನೆ. ಕಳ್ಳ ಹೋಗಿ ಆ ಯುವತಿಯ ಬಳಿ ಕೇಳ್ತಾನೆ, ದೇವರು ಕಳಿಸಿರ್ತಕ್ಕಂಥ ಗುರು ನಾನೇ, ನಿನಗೆ ಏನೇ ಸಾಧನೆ ಮಾಡಬೇಕಾಗ್ಲಿ ನಾನಿದ್ದೀನಿ, ನನ್ನೊಂದಿಗೆ ಬಾ ನೀನು ಅಂತ ಕರೀತಾನೆ. ಆ ಶ್ರೀಮಂತ ವ್ಯಾಪಾರಿಯ ಮಗಳು ತನ್ನಲ್ಲಿರ್ತಕ್ಕಂಥ ಎಲ್ಲ ಒಡವೆ, ಹಣ ಎಲ್ಲವನ್ನು ತೆಗೆದುಕೊಂಡು ಆ ಗುರುವಿನ ಹಿಂದೆ ಹೋಗ್ತಾಳೆ. ಗುರು ಒಂದು ನಿರ್ಜನವಾದಂಥ ಪ್ರದೇಶಕ್ಕೆ ಕರ್ಕೊಂಡೋಗಿ ಆ ಶ್ರೀಮಂತ ವ್ಯಾಪಾರಿಯ ಮಗಳನ್ನು ಒಂದು ಮರಕ್ಕೆ ಕಟ್ಟ ಹಾಕಿ, ನೀನು ಪರಮಾತ್ಮನ ಧ್ಯಾನವನ್ನು ಮಾಡು, ಪರಮಾತ್ಮ ನಿನಗೆ ದರ್ಶನ ಕೊಡ್ತಾನೆ ಅಂತ ಗುರು ಹೇಳಿ ಅವಳಲ್ಲಿರ್ತಕ್ಕಂಥ ಒಡವೆಗಳನ್ನು, ಹಣವನ್ನು ತೆಗೆದುಕೊಂಡು ಗುರು ಹೊಟ್ಟೋಗ್ಬಿಡ್ತಾನೆ. ಅಂದರೆ ಗುರು ರೂಪದಲ್ಲಿ ಬಂದಂಥ ಕಳ್ಳ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಅದೇ ಯುವತಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾನೆ ಇರ್ತಾಳೆ. ಅವಳ ದೇಹವನ್ನು ಬಿಗಿಯಾಗಿ ಒಂದು ಮರಕ್ಕೆ ಕಟ್ಟಿ ಹಾಕಿದ್ರಿಂದ ನೋವಲ್ಲೇ ಧ್ಯಾನ ಮಾಡ್ತಾನೆ ಇರ್ತಾಳೆ. ಶ್ರೀಕೃಷ್ಣ ಪರಮಾತ್ಮ ಅವರ ಒಂದು ನಾರದನನ್ನು ಕಳಿಸ್ಕೊಡ್ತಾನೆ. ಆ ಯುವತಿಗೆ ತಿಳಿ ಹೇಳು, ಪರಮಾತ್ಮ ಬರುವುದಿಲ್ಲ, ನಿನ್ನನ್ನು ಮೋಸ ಮಾಡಿದ್ದಾರೆ, ಗುರುವಿನ ರೂಪದಲ್ಲಿ ಬಂದಂಥ ಕಳ್ಳ ನಿನ್ನನ್ನು ಮೋಸ ಮಾಡಿದ್ದಾನೆ ಅಂತ ಆ ಪರಮಾತ್ಮ ಹೇಳಿದಾಗ ಆಕೆ ಒಪ್ಪೋದಿಲ್ಲ. ಇಲ್ಲ, ಪರಮಾತ್ಮ ನನಗೆ ಇಲ್ಲಿಗೆ ಬಂದೇ ಬರ್ತಾನೆ, ನಾನು ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ದೀನಿ, ಪರಮಾತ್ಮನ ದರ್ಶನ ನನಗೆ ಹಾಗೇ ಆಗುತ್ತೆ, ನನ್ನ ಗುರುಗಳು ಹೇಳಿದ್ದಾರೆ ಅಂತಾಳೆ. ಕೊನೆಗೆ ಯುವತಿ ಇದೇ ರೀತಿ ದಿನಗಳನ್ನು ಕಳೀತಾ ಕಳೀತಾ ಪರಮಾತ್ಮನ ಧ್ಯಾನ ಮಾಡ್ತಾನೇ ಇರ್ತಾಳೆ. ಪರಮಾತ್ಮ ಬರೋದಿಲ್ಲ. ಸೊ ಗುರು ಹೇಳಿದಾರಲ್ವಾ ಅಂತ ಪರಮಾತ್ಮನನ್ನ ಧ್ಯಾನ ಮಾಡ್ತಾನೆ ಇರ್ತಾಳೆ. ಕೊನೆಗೊಂದು ಸಾರಿ ಅವಳ ನೋವನ್ನು ತಡಿಲಾರದೆ, ಸೊ ಅವಳ ಒಂದು ಕೂಗು ಪರಮಾತ್ಮನಿಗೆ ಮುಟ್ಟಿ
ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಆ ಯುವತಿಯ ಮುಂದೆ ಬಂದು ನಾನೇ ಪರಮಾತ್ಮ ಅಂದಾಗ ನಿಜಕ್ಕೂ ಕೂಡ ಆಕೆಗೆ ರೋಮಾಂಚನ ಆಗ್ತದೆ. ಅಂದರೆ ಒಬ್ಬ ಗುರು ಪರಮಾತ್ಮನನ್ನ ದರ್ಶನ ಮಾಡ್ತಕ್ಕಂಥ ಶಕ್ತಿ ಗುರುವಿನಲ್ಲಿದೆ. ಆಕೆ ಆಗ ಆ ಕಳ್ಳನೂ ಬರ್ತಾನೆ, ಗುರುವಿನ ರೂಪದಲ್ಲಿರ್ತಕ್ಕಂಥ ಕಳ್ಳನೂ ಬರ್ತಾನೆ. ನಾನು ನಿನ್ನ ಒಡವೆ ಆಭರಣಗಳನ್ನು ಮತ್ತೆ ದುಡ್ಡನ್ನು ತೆಗೆದುಕೊಂಡು ಹೋಗೋದಿಕ್ಕೆ ಈ ರೀತಿ ಹೊಂಚಾಕದೆ ಅಷ್ಟೇ ಅಂತಾನೆ. ಅಂದರೆ ಇದರಿಂದ ನಮ್ಗೇನು ಗೊತ್ತಾಗ್ತದೆ ಅಂದರೆ, ನೀವು ಮಕ್ಕಳಿಗೆ ಏನು ಹೇಳ್ಕೊಟ್ರೆ ಅದನ್ನ ಭಜನೆ ಮಾಡ್ತವೆ. ನಿಮ್ಮನ್ನೇ ಹೀರೋಯಿನ್ ಅಂತ ತಿಳ್ಕೊತಾರೆ ಮಕ್ಕಳು. ಬೇರೆ ತಂದೆ ತಾಯಿ ಹೇಳಿದ್ರೆ ಕೇಳೋದಿಲ್ಲ, ಗುರುಗಳು ಹೇಳಿದ್ರೆ ಅಷ್ಟು ರೀತಿ ಅಂದರೆ ಯಾವುದನ್ನೂ ಕೂಡ ಬಿಡ್ದೀರ ಆ ರೀತಿ ಪಾಲಿಸ್ತಾರೆ ನಿಮ್ಮ ಮಾತನ್ನ. ನೀವೇ ಅವರ ಕಣ್ಣು ಮುಂದೆ ಇರ್ತಕ್ಕಂಥ ದೇವರುಗಳು. ಆ ಯುವತಿಗೆ ಗುರು ಹೇಳಿದ್ದು ವೇದವಾಕ್ಯ ಅನ್ನಿಸ್ತು. ಪರಮಾತ್ಮ ಬರೋದಿಲ್ಲ ಅಂತ ನಾರದನೇ ಬಂದು ಹೇಳಿದ್ರು ಕೂಡ ಆಕೆ ಒಪ್ಪಲಿಲ್ಲ. ಇಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ ಪರಮಾತ್ಮ ಬಂದೇ ಬರ್ತಾನೆ ಅಂತ ಒಂದು ನಂಬಿಕೆಯಿಂದ ಪರಮಾತ್ಮನನ್ನ ಧ್ಯಾನ ಮಾಡ್ತಾನೆ ಇದ್ಲು. ಒಂದು ಗುರುವಿಗೆ ಮಾತ್ರ ಪರಮಾತ್ಮನನ್ನ ದರ್ಶನ ಮಾಡ್ತಕ್ಕಂಥ ಶಕ್ತಿ ಇದೆ. ನಮ್ಮ ಗುರುಗಳು ಹೇಳ್ದಂಗೆ ಅಲೆಕ್ಸಾಂಡರು ಅರಿಸ್ಟಾಟಲ್ನ ಪಾದಗಳನ್ನು ಸ್ಪರ್ಶ ಮಾಡ್ತಾನೆ. ಅವರ ತಂದೆ ಅವನನ್ನ ಭೂಮಿಗೆ ತರೋದಕ್ಕೆ ಇದು ಮಾಡಿರ್ಬೋದು ತಂದೆ, ಆದರೆ ಅವನ ಕೀರ್ತಿ ಜಗದೆತ್ತರಕ್ಕೆ ಮಾಡಿದಂಥವರು ಅವರ ಗುರುಗಳು. ಸೊ ಆ ರೀತಿ ನಿಮ್ಮಲ್ಲೂ ಕೂಡ ಅಗಾಧವಾದಂಥ ಅದಮ್ಯ ಒಂದು ಚೇತನ ತಮ್ಮಲ್ಲಿ ಅಡಗಿದೆ ಗುರುಗಳಲ್ಲಿ. ಗುರುಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಇಡೀ ಸರ್ವಾಂಗೀಣ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿರ್ತೀರ. ನಾನು ಮೂಲತಃ ಶಿಕ್ಷಕಿಯಾಗಿದ್ದೀನಿ, ಜೊತೆಗೆ ನನಗೆ ಪಾಠ ಮಾಡ್ತಕ್ಕಂಥ ಗುರುಗಳು ಕೂಡ ನಿಮ್ಮೊಂದಿಗೆ ಇಲ್ಲೇ ನಮ್ಮ ಮುಂದೆನೇ ಕುಳಿತಿದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಸೊ ನನ್ನ ಒಂದು ಗುರಿಗೆ ಕಾರಣ ಆದಂಥ ಗುರುಗಳು ತಮ್ಮಲ್ಲೇ ಇದ್ದಾರೆ. ಈ ವೇದಿಕೆಯ ಮುಖಾಂತರ ನಾನು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಗುರುವಿನ ಋಣ ನಾವು ಯಾವ ರೀತಿ ಕೂಡ ತೀರ್ಸೋದಕ್ಕಾಗೋದಿಲ್ಲ. ಸೊ ನಮ್ಮ ಋಣ ಅವರ ಮೇಲೆ ಕೊನೆಯವರೆಗೂ ಇರ್ತದೆ. ನಾವೇನಾದರೂ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ನೀಡಿದಾಗ, ದೇಶಕ್ಕೆ ಒಳ್ಳೆ ಕೊಡುಗೆಯನ್ನು ನೀಡಿದಾಗ ಮಾತ್ರ ನಾವು ಅವ್ರ ಋಣ ತೀರಿಸ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಈ ವೇದಿಕೆಯ ಮುಖಾಂತರ ನನ್ನ ಎಲ್ಲ ಶಿಕ್ಷಕರಿಗೆ ನಾನು ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ, ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಒಂದು ಈ ಪ್ರಗತಿಗೆ ಕಾರಣರಾದಂಥವರಿಗೆ ಕೋಟಿ ಕೋಟಿ ನಮನಗಳು. ಗುರು ಈ ಸಮಾಜದ ನಿರ್ಮಾಪಕ ಎನ್ನುವ ಸಾರವುಳ್ಳ